श्री राघवेन्द्राय नमः। श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दूर्वादिद्वान्तरवे वैष्णवेन्द्रे वरेन्द्रे श्री राघवेन्द्र गुरुवे नमो अत्यंत दयाळवे। ರಾಯರ ಅನುಗ್ರಹ, ರಾಯರ ಭಕ್ತರಿಗೆ ಅನುಗ್ರಹವಾಗ್ತಕ್ಕಂಥ ಚಾನಲೇ ರಾಯರ ಅನುಗ್ರಹ ಚಾನಲ್ ಅಂತ. ಶ್ರೀ ಕ್ಷೇತ್ರ ಜ್ವಾಲಾಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ರಾಯರ ಸನ್ನಿಧಾನದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಘವೇಂದ್ರ ಸ್ವಾಮಿಗಳ 3 ಜನದ ಮೃತ್ತಿಕಾ ಬೃಂದಾವನ ಇರತಕ್ಕಂಥ ಸ್ಥಳ, 48 ಸಾಲಿಗ್ರಾಮ ಇರತಕ್ಕಂಥ ಸ್ಥಳ. ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಈ ದಿನದ ವಿಶೇಷವಾಗಿರ್ತಕ್ಕಂಥ ಕೆಲವಾರು ಜನಗಳಿಗೆ ಕೆಲವಾರು ಥರ ಸಮಸ್ಯೆಗಳು. ಒಬ್ಬವರಿಗೆ ಉದ್ಯೋಗದಲ್ಲಿ ಸಮಸ್ಯೆ, ದೇವರ ಕೆಲಸ ಮಾಡಬೇಕಾದ್ರೆ ದೇವರ ಕೆಲಸದಲ್ಲಿ ಮಾನ್ಯತೆ ಇರತಕ್ಕಂಥದ್ದು ಸಿಗ್ತಾನೆ ಇರೋದಿಲ್ಲ. ಅದೆಲ್ಲ ಒಂದು ಚಿಕ್ಕ ಆಗಿರ್ತಕ್ಕ ಸಮಸ್ಯೆಗಳು. ಈ ಸಮಸ್ಯೆಗಳನ್ನು ಭಗವಂತನ ಮುಂದೆ ತಂದಿಟ್ಟಿದ್ದಾರೆ. ಆ ರಾಯರೇ ನಮ್ಮಲ್ಲಿ ನಿಂತು ರಾಯರ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿ ವ್ಯಾಸ ತಥೋ ದೇವಮುಜೀರವೇತ್. ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರಿಗೆ, ಅದರಲ್ಲೂ ವಿಶೇಷವಾಗಿ ಯಾರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಇರುತ್ತೆ, ಮನೆಯಲ್ಲಿ ಸಮಸ್ಯೆ ಇರುತ್ತೆ, ಬೇರೆ ಬೇರೆ ಸಮಸ್ಯೆ ಇರುತ್ತೆ ಅಂದಾಗ ಅವರು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ, ರಾಯರಲ್ಲಿ ಹೋಗಿ ನಮಸ್ಕಾರ ಮಾಡ್ತೀನಿ, ಬೇರೆ ಏನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಆ ಸಮಸ್ಯೆ ಬಗೆಹರಿತಾನೇ ಇರೋದಿಲ್ಲ. ಯಾಕೆ ಅರಿಯಲ್ಲ ಅಂತ ಹೇಳಿದ್ರೆ, ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ. ಆ ತಂದೆ ತಾಯಿಗೆ ಸೇವೆಯನ್ನು ಮಾಡೋದೇ ಇಲ್ಲ ನೀವು. ಮತ್ತು ತಂದೆ ತಾಯಿನ ಬೈದ್ಬಿಟ್ಟಿರ್ತೀರಾ, ಬೇರೆ ಬೇರೆ ಎಲ್ಲ ಮಾಡ್ತಾ ಇರ್ತೀರಾ. ಅದರಿಂದ ಮದುವೆ ಆಗದೆ ಇರ್ತಕ್ಕಂಥವ್ರು ಮದುವೆ ಆಗೋದು ಕಷ್ಟ ಇರುತ್ತೆ. ಬೇರೆ ಬೇರೆ ಸಮಸ್ಯೆ, ಉದ್ಯೋಗದ ಸಮಸ್ಯೆ ಇರುತ್ತೆ. ಅದಕ್ಕೋಸ್ಕರವಾಗಿ ಒಂದು ಶಾಸ್ತ್ರ ಹೇಳುತ್ತೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಮನೆಯಲ್ಲೇ ದೇವರಿದ್ದಾರೆ. ಯಾರು ಮನೆಯಲ್ಲಿ ದೇವರು ಇರ್ತಕ್ಕಂಥವ್ರು ಅಂದರೆ ತಂದೆಯಾಗಿ ತಾಯಿ, ಮತ್ತು ತಂದೆ ತಾಯಿನೇ ಮನೆಯಲ್ಲಿ ದೇವರು. ಅದಕ್ಕೋಸ್ಕರವಾಗಿ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ, ಗುರುಗಳಿಗೆ ನಮಸ್ಕಾರವನ್ನು ಮಾಡಿ, ಈ ಮುಂದಕ್ಕೆ ನಾವು ಹೆಜ್ಜೆ ಇಟ್ಟಾಗ ಆ ಎಲ್ಲ ರೀತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿರ್ತಕ್ಕಂಥ ಸಮಸ್ಯೆ ಎಲ್ಲ ನಮ್ಮ ಗುರುಗಳು ವಿಶೇಷ ಅನುಗ್ರಹವನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಪೂರ್ವಜನ್ಮದ ಒಂದು ಕರ್ಮ ಅಂತಕ್ಕಂಥದ್ದು ಇರುತ್ತೆ. ಆ ಪೂರ್ವಜನ್ಮ ಕರ್ಮ ಅಂದಾಗ ಆದಿತ್ಯಾದಿ ನವಗ್ರಹ ದೇವತೆಗಳ ಅನುಗ್ರಹ ಆಗಬೇಕು. ಈ ನವಗ್ರಹ ದೇವತೆಗಳು, 9 ನವಗ್ರಹ ದೇವತೆಗಳು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಅವರು ಕೂತಿರ್ತಾರೆ. ಆ ರಾಯರ ಅನುಗ್ರಹವನ್ನು ಹೇಗೆಂದರೆ, ಅದಕ್ಕೋಸ್ಕರ ಗಂಗಾ, ಕಾವೇರಿ, ಎಲ್ಲ ನದಿಗಳು, ಸರ್ವ ನದಿಗಳು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಇರುತ್ತಂಥದ್ದು. ಎಲ್ಲ ನದಿಗಳು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿದಿನ ನಮಸ್ಕಾರವನ್ನು, ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರದಲ್ಲಿ ಗಂಗಾ ತೀರ್ಥಯಾತ್ರೆಗಳ ಮಾಡಿರ್ತಕ್ಕಂಥ ಫಲ ಆ ಗುರುಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಚಿಕ್ಕ ಸಮಸ್ಯೆಗಳಿದ್ರೂ ಆ ಸಮಸ್ಯೆ ಎಲ್ಲ ಪರಿಹಾರ ಆಗೋದಕ್ಕೋಸ್ಕರವಾಗಿ, ಮತ್ತು ತಂದೆ ತಾಯಿ ಬೈದಿರ್ತೀರ, ಇನ್ನು ಮುಂದೆ ನಾವು ಬೈಯಲ್ಲ ಗುರುಗಳೇ, ಇಂದ ಜನ್ಮದಲ್ಲಿ ಏನು ಮಾಡಿದ್ರು ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನಮ್ಮ ಕಳೀಲಿ ಅಂದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗಿ, ಮಂತ್ರಾಲಯ ಆಗ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿರ್ತಕ್ಕಂಥ ರಾಯರ ಒಂದು ಬೃಂದಾವನಗಳಿರುತ್ತೆ. ಆ ಬೃಂದಾವನದ ಮುಂದೆ ನಿಂತ್ಕೊಂಡು ಆ ರಾಯರಲ್ಲಿ ಸ್ಮರಣೆಯನ್ನು ಮಾಡಬೇಕಂತೆ. ಯಾವ ರೀತಿಯಾಗಿ ಮಾಡಿದರೆ ಅನುಕೂಲ ಆಗತಕ್ಕಂಥದ್ದು ಅಂತಂದ್ರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವಯೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ್. ಆಪಾದ ಮೌಳಿ ಪರ್ಯಂತಂ ಗುರು ನಾನಾ ಕೃತಿ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತಿ ಚ ಮನೋರಥ. ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ, ಅವರ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ, ಯಾವುದೇ ಒಂದು
ನಮಗೆ ತೊಂದರೆಗಳಿರುತ್ತೆ, ಆ ತೊಂದರೆ ಎಲ್ಲ ಪರಿಹಾರ ಆಗೋದಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಹತ್ರ ಹೋಗಿ ಆ ನಮಸ್ಕಾರವನ್ನು ಮಾಡಿ ಗುರುಗಳ ಸೇವೆಯನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದೊಂದೇ ಅಲ್ಲ, ಉದ್ಯೋಗದಲ್ಲಿ ಒಂದು ಸಮಸ್ಯೆ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಬೇರೆ ಬೇರೆ ರೀತಿ ಏನೇನಾಗಿರುತ್ತೆ ಎಲ್ಲ ಸಮಸ್ಯೆಗಳನ್ನ ನಮ್ಮ ಗುರುಗಳು ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಅದರಲ್ಲೂ ಸಾಕ್ಷಾತ್ ಮಂತ್ರಾಲಯಕ್ಕೆ ಹೋದಾಗ ಆ ಮಂತ್ರಾಲಯದ ಮುಂದೆ ಹೋಗಿ ರಾಯರ ಒಂದು ದರ್ಶನವನ್ನು ಮಾಡಬೇಕಾದ್ರೆ ನಾವು ಬಸ್ಸಿನಿಂದ ಇಳಿದು ಭೂಮಿಗೆ ನಮಸ್ಕಾರವನ್ನು ಮಾಡಬೇಕಂತೆ. ಆ ಭೂಮಿಗೆ ನಮಸ್ಕಾರವನ್ನು ಮಾಡಿ ಆಗ ಆ ಸಾಮಾನೆಲ್ಲ ನಿಮ್ಮ ಒಂದು ಯಾವುದೇ ಒಂದು ಕೋಣೆ ಅಂತ ಕೊಟ್ಟಿರ್ತಾರೆ, ಇಲ್ಲಂದ್ರೆ ಒಂದು ರೂಮನ್ನು ಮಾಡಿರ್ತೀರ, ಆ ರೂಮಲ್ಲೆಲ್ಲ ಇಟ್ಟು ಆ ಕ್ಷೇತ್ರವಾಗಿರ್ತಕ್ಕಂಥ ತುಂಗಭದ್ರಾ ನದಿ ಹರಿತಾ ಇರುತ್ತೆ, ಅಲ್ಲಿ ಹೋಗಿ ಆ ನದಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಗಂಗಾ ಸಿಂಧು ಸರಸ್ವತಿ ಚೈಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಚಪಲಗಳು ತದೆಯೋ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ವರಾತನಯ ನೇತ್ರಾವತಿ ಇತ್ಯಾದಿಯ ತುಂಗಭದ್ರಾ ನದಿಯ ತುಂಗಭದ್ರಾ ನದಿಯ ಪ್ರಾರ್ಥನೆಯನ್ನು ಮಾಡಿ ಸ್ನಾನವನ್ನು ಮಾಡಿ ಆ ಸ್ನಾನ ಮಾಡಿಕೊಂಡು ಬಂದು ರಾಯರಿಗೆ ಒಂದು ನಮಸ್ಕಾರವನ್ನು ಮಾಡಿದಾಗ ಇರ್ತಕ್ಕಂಥ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳ ಒಂದು ಸೇವೆಯನ್ನು ಯಾವ ರೀತಿ ನೀವು ಮಾಡ್ತೀರೋ ಯದ್ಭಾವಂ ತದ್ಭವತಿ, ಭಕ್ತಿಯಿಂದ ಮಾಡಿದಾಗ ಮಾತ್ರ ನಮಗೆಲ್ಲ ರೀತಿಯ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಸಂತಾನ ಭಾಗ್ಯ ಇಲ್ಲಂದ್ರೂ ಅನುಕೂಲ ಮಾಡ್ತಾನೆ. ಬೇರೆ ಬೇರೆ ಏನೇನು ಭಾಗ್ಯಗಳು ಬೇಕು ನಿಮಗೆ, ಯಾರ ಮಕ್ಕಳಿಗೆ ಮದುವೆ ಆಗಿಲ್ಲ, ಏನಿಲ್ಲ, ಯಾವ ತೊಂದರೆ ಇದೆ, ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ಏನು ಬೇಕಾದ್ರೂ ಆ ಗುರುಗಳ ಹತ್ರ ಒಂದು ಹೋಗಿ ಗುರುಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದಾಗ ಅದಕ್ಕೆ ದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಗೆ ದಂಡ ಮುಕುತಿ ಅಂತಾರೆ. ಅದಕ್ಕೆ ಪುರಂದರದಾಸರು ಸಾಮಂತರಲ್ಲ ಅವರು. ಅದಕ್ಕೋಸ್ಕರವಾಗಿ ಈ ದಾಸರು ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಪುರಂದರದಾಸರು ವ್ಯಾಸರಾಜರ ಕಾಲದಲ್ಲಿ ಪುರಂದರದಾಸರಿದ್ರು, ಅಂತ ಮಹಾನುಭಾವರವರು. ಅದಕ್ಕೋಸ್ಕರ ಅವರು ಯಾರೂ ಅಲ್ಲ, ಸಾಕ್ಷಾತ್ ನಾರದರೇ ಪುರಂದರದಾಸರಾಗಿದ್ದರು. ಅಂತ ಪುರಂದರದಾಸರು, ವಿಜಯದಾಸರು, ಅದಕ್ಕೋಸ್ಕರ ವಿಜಯದಾಸರ ಕವಚ, ವಿಜಯದಾಸರು ಹೇಳ್ತಾರೆ ಕವಚದಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಆ ವಿಜಯದಾಸರ ಕವಚವನ್ನ ಪ್ರತಿದಿನ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತೊಳೆದು ಪರಿವ ವಿಜಯ ಗುರುಗಳಂಬೆರ. ಈ ಕವಚ 24 ಕವಚಗಳಿದೆ, 24ಗಳಿದೆ. ಅದೆಲ್ಲ ಪ್ರತಿದಿನ ಯಾರು ಹೇಳ್ಕೊಳ್ತೀರಾ ಅವ್ರಿಗೆ ಜ್ವರ, ಕೆಮ್ಮು ಏನೇದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಅವರೆಲ್ಲ ಯಾರ ಹತ್ರ ಹೋದ್ರು, ಅವರೆಲ್ಲ ನಮ್ಮ ಗುರುಗಳ ಹತ್ರ ಹೋದ್ರು. ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀಮದ್ಮಮದ ದುಗ್ಧಾಪ್ತಿ ಚಂದ್ರ ಅವತಮಾಂ ಸದಾ ಸರ್ವವ್ಯಾಪ್ತ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ. ನಾವು ಎಷ್ಟು ಪ್ರದಕ್ಷಿಣೆಯನ್ನು ಮಾಡ್ತೀರಿ, ರಾಯರ ಹತ್ರ ಏನು ಕೇಳ್ತೀರಿ ಅದನ್ನೆಲ್ಲವನ್ನು ಕೊಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತಾರೆ ಅವ್ರನ್ನ. ಕಲಿಯುಗದಲ್ಲಿ ವಿಶೇಷವಾಗಿರ್ತಕ್ಕಂಥವ್ರು ಹಾಲನ್ನು ಯಾವ ರೀತಿಯಾಗಿ ಕೊಡುತ್ತೋ, ಬೇರೆ ಪದಾರ್ಥಗಳನ್ನೆಲ್ಲ ತಿಂದು ಆ ಹಸು ಹೇಗೆ ನಮಗೆ ಕ್ಷೀರವನ್ನು ಕೊಡುತ್ತೋ ಅದೇ ರೀತಿಯಾಗಿ ನಮ್ಮ ಗುರುಗಳು ಕ್ಷೀರವನ್ನು ಕೊಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಇಂತಹ ಒಂದು ಸಮಸ್ಯೆಗಳಿದ್ದಾಗ, ಯಾವುದೇ ಒಂದು ಸಮಸ್ಯೆಗಳಿದ್ದಾಗ ಅದನ್ನ ರಾಯರ ಹತ್ರ ಹೋಗಿ, ಗುರುಗಳ ಹತ್ರ ಹೋಗಿ, ನಿಮ್ಮ ಗುರುಗಳಾಗಿರ್ತಕ್ಕಂಥವ್ರಾಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ಕೇಳಿದಾಗ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಮಂತ್ರಾಲಯ ಆಗಿರ್ಬೋದು, ಯಾವ ಕ್ಷೇತ್ರಗಳಾಗಿರ್ಬೋದು, ಯಾವ ಗುಡಿಗಳಿರ್ಬೋದು, ಆ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಹೋಗಿ ಆ ನಮಸ್ಕಾರವನ್ನು ಮಾಡಿ ಅವರಿಗೆ ವಿಶೇಷವಾಗಿ ನೀವೇನು ಬೇಕೋ ಕೇಳಿದಾಗ ಆಗ ಅವರ ಮುಂದೆ ನಿಂತಿರ್ತಾರಲ್ಲ, ಆಗೆಲ್ಲ ಅವರೇ ಬಂದು ನಿಂತು ನಿಮಗೆ ಅದನ್ನೆಲ್ಲ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಇಂಥ ರಾಯರ ಭಕ್ತರಿಗೆಲ್ಲ ರಾಯರ ಅನುಗ್ರಹ ಮಾಡ್ತಕ್ಕಂಥದ್ದಾಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರೆಲ್ಲರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವಿ ಚಿಂತಾ. ಗುರುಗಳ ಸೇವೆಯನ್ನ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮಗೆ ಏನೇನು ಕಷ್ಟಗಳಿದೆ ಆ ಕಷ್ಟಗಳೆಲ್ಲ ಬಂದು ಕೇಳಿ ಗುರುಗಳನ್ನ, ಅವರೆಲ್ಲವನ್ನು ಪರಿಹಾರ ಮಾಡ್ತಾರೆ. ಈ ವಾಟ್ಸಪ್ಪಲ್ಲಿ ಎಲ್ಲರೂ ಕಳಿಸಿ ಓಂ ಶ್ರೀ ರಾಘವೇಂದ್ರಾಯಣ ಅಂತೇಳಿ ಆ ರಾಯರ ಒಂದು ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ, ನಿಮ್ಮ ತಂದೆ ತಾಯಿಯರ ಆಶೀರ್ವಾದ ತಗೊಳ್ಳಿ. ಎಲ್ಲರೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ರಾಯರೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಅನುಗ್ರಹ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರದ ಭಾರತೀಶ ಅರ್ಪಣಮಸ್ತು. ಓಂ ಶ್ರೀ ರಾಘ